ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಚಂದ್ರನಿದ್ದಾನೆ, ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಇನ್ನು ಮಕರ ರಾಶಿಯಲ್ಲಿ ಕುಜ ಮತ್ತು ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಕುಂಭರಾಶಿಯಲ್ಲಿ ರವಿ, ಬುಧ ಹಾಗೂ ಶನೈಶ್ಚರರಿದ್ದಾರೆ. ಮೀನರಾಶಿಯಲ್ಲಿ ರಾಹುವಿನ ಜೊತೆಗೆ ಈ ದಿವಸ ಮಾಂದಿ ಕೂಡ ಉದಯಾಗಿದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸೌಖ್ಯದ ದಿನ, ಮನಸ್ಸಿಗೆ ಸಮಾಧಾನ ಇರ್ತದೆ. ಈ ಬಂಧು ಮಿತ್ರರಿಂದ ತುಂಬ ಉಪಕಾರವಾಗುತ್ತೆ, ಅವರ ಸಹಕಾರ ಚೆನ್ನಾಗಿರ್ತದೆ, ಅವರ ಒಡನಾಟ ಅದೆಲ್ಲ ತುಂಬ ಇಷ್ಟವಾಗುತ್ತೆ ನಿಮಗೆ. ಸ್ನೇಹಿತರ ಜೊತೆಗೆ ಹೆಚ್ಚಿನ ಕಾಲ ಕಳಿತೀರ. ಒಂದು ವಿಹಾರ ಅಂತೀವಲ್ಲ, ಒಂದು ಪಿಕ್ನಿಕ್ ಅಥವಾ ಒಂದು ಹೊರಗೆ ಸಂಚಾರ, ಅದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಒಂದು ರೀತಿಯ ಮನಸ್ಸಿಗೆ ನಿರಾಳವಾಗೋ ಹಾಗೆ ಓಡಾಟ ಅದು ಚೆನ್ನಾಗಿದೆ. ಮತ್ತು ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಈ ನೀರಿನ ಸಮೀಪದಲ್ಲಿ ಕೆಲಸ ಮಾಡೋರು, ನೀರನ್ನು ಆಶ್ರಯಿಸಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಈ ದಿವಸ ನಾಗ ಕವಚವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ನಾಗ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಔಷಧ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಇದೆ. ಸೇವಕರಿಂದ ಸಹಾಯ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರ ಈ ದಿವಸ. ವಿದ್ಯಾರ್ಥಿಗಳಿಗೂ ತುಂಬ ಚೆನ್ನಾಗಿದೆ. ಹೆಚ್ಚಿನ ಸೌಖ್ಯದ ಫಲ ಇದೆ ಈ ದಿವಸ. ಯಾವುದೇ ಆತಂಕ ಬೇಡ, ಆತಂಕ ಇಲ್ಲ. ಪ್ರಾರ್ಥನೆಗೆ ನಿಮ್ಮ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಅನ್ನ ಸಮೃದ್ಧಿ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಸಹಕಾರ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ. ಕಾಣದ ಕೈಗಳು ಅಂತೀವಲ್ಲ ಹಾಗೆ, ಯಾರು ತೊಂದರೆ ಮಾಡೋರು ಗೊತ್ತಾಗ್ತಾ ಇರಲ್ಲ, ಆದರೆ ತೊಂದರೆ ಆಗ್ತಾ ಇರುತ್ತೆ, ಅನುಭವಕ್ಕೆ ಬರ್ತಾ ಇರುತ್ತೆ, ಆ ಥರ ಆಗಿಬಿಡುತ್ತೆ. ಹೀಗಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ತುಂಬ ಜಾಗ್ರತೆ ಇರಲಿ. ಗೊತ್ತಿದೆಯಲ್ಲ ಯಾರು ಹೇಗೆ ಅಂತ ನಿಮಗೆ ಹೇಳ್ಕೊಡ್ಬೇಕಾದ್ದಿಲ್ಲ. ನಿಮ್ಮ ಕೆಲಸಗಳಲ್ಲಿ ಯಾರು ಶತ್ರುಗಳಿದ್ದಾರೆ, ಯಾರು ಹಿತಶತ್ರುಗಳಿದ್ದಾರೆ, ಇವೆಲ್ಲ ನಿಮಗೆ ಗೊತ್ತಿರುತ್ತೆ. ಅಂಥವ್ರ ಜೊತೆ ಸ್ವಲ್ಪ ಹುಷಾರಾಗಿದ್ದುಬಿಟ್ರೆ ಆಯಿತು. ಈ ದಿವಸ ನಾಗ ಪ್ರಾರ್ಥನೆ, ನಾಗ ಸನ್ನಿಧಾನದಲ್ಲಿ ಒಂದು ಎಳನೀರನ್ನು ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಬಹಳ ವಿಶಿಷ್ಟವಾದ ಫಲ ಇದೆ. ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ. ನೀವು ಸ್ವತಂತ್ರವಾಗಿ ಏನಾದರೂ ವ್ಯಾಪಾರಗಳು ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಅದರಿಂದ ಫಲ ಸಿಗಲಿಕ್ಕೆ ಅವಕಾಶ ಇದೆ. ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಐಟಮ್ಸ್ ಅಥವಾ ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿರ್ತದೆ. ಅವುಗಳಿಂದ ಲಾಭ ಗಳಿಕೆಗೆ ಅವಕಾಶ ಇದೆ. ಈ ದಿವಸ ಸ್ವಲ್ಪ ಒಳ್ಳೆಯ ಕಾರ್ಯಗಳನ್ನು, ಶುಭ ಕಾರ್ಯ ಮಾಡಬೇಕು ಅಂತಿದ್ರೆ ಅದಕ್ಕೆ ವಿರೋಧ ಬರುತ್ತೆ. ಅಶುಚಿ, ಮೈಲಿಗೆ ಇಂಥದ್ದೆಲ್ಲ ಸೂಚಿಸ್ತಾ ಇದೆ. ನೀವು ಕೂಡ ನಾಗ ಪ್ರಾರ್ಥನೆ ಅಥವಾ ಜಲದುರ್ಗೆ, ಕಟೀಲು ದುರ್ಗಾ ಪರಮೇಶ್ವರಿ, ಸಿಗಂಧೂರು ದುರ್ಗಾ ಪರಮೇಶ್ವರಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಥವಾ ತುಂಬ ಆತ್ಮೀಯರ ಜೊತೆಗೆ ಒಂದಷ್ಟು ಶಾಪಿಂಗ್ ಅಂಥದ್ದೊಂದು ಲಕ್ಷಣ ಇದೆ. ಇನ್ನು ಈ ದಿವಸ ಮನಸ್ಸಿಗೆ ವ್ಯಥೆ ಉಂಟಾಗೋ ಸಾಧ್ಯತೆ ಕೂಡ ಇದೆ. ಅತಿಯಾದ ಒಲವು, ಅತಿಯಾದ ಒಡನಾಟ ತೊಂದರೆಯನ್ನೇ ಮಾಡುತ್ತೆ. ಅಂಥದ್ದೊಂದು ವ್ಯಥೆ ಅನುಭವಿಸ್ತೀರ ಈ ದಿವಸ. ವಸ್ತು ನಷ್ಟತೆ ಕೂಡ ಇದೆ, ಹುಷಾರಾಗಿರಿ. ಈ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ, ಜೊತೆಗೆ ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಕೃಷಿ ಸಂಬಂಧಿ, ಕೃಷಿ ಉತ್ಪನ್ನಗಳು, ವ್ಯಾಪಾರಗಳು ಇವುಗಳಿಗೆ ಹೆಚ್ಚಿನ ಲಾಭ ಚೆನ್ನಾಗಿದೆ. ನೀರಿನ ವ್ಯವಹಾರ, ವಹಿವಾಟು ಇತ್ಯಾದಿ ಅದಕ್ಕೆ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಹಿರಿಯರಿಂದ ಅವಕಾಶ ಇದೆ. ತಾಯಿಯ ಬಂಧುಗಳಿಂದ ನಿಮಗೆ ಒಳ್ಳೆಯ ಒಂದು ವರ್ತಮಾನ ಬರುತ್ತೆ. ಅಂಥದ್ದೊಂದು ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಈ ದಿವಸ ದಾಂಪತ್ಯ ಅಷ್ಟು ಸಮಾಧಾನವಾಗಿರೋದಿಲ್ಲ. ನಿಮ್ಮ ಅಭಿಪ್ರಾಯಗಳು ಅವ್ರಿಗೆ ಇಷ್ಟ ಆಗಲ್ಲ, ಅವರ ಅಭಿಪ್ರಾಯ ನಿಮಗೆ ಇಷ್ಟ ಆಗಲ್ಲ. ಕೊನೆಗೆ ಆ ಭಾವ ಯಾವುದಿದೆ, ಪ್ರೇಮ ಭಾವ, ಅದು ಹೊರಟೋಗುತ್ತೆ. ಹೀಗಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಆ ನೋವು ಕಡಿಮೆ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.